ಶಾಲೆಗೇನೆ ನುಗ್ಗಿ ಶಿಕ್ಷಕಿ ಮೇಲೆ ವಿದ್ಯಾರ್ಥಿಯ ತಂದೆ ಹಲ್ಲೆ ಮಾಡಿದ್ದಾರೆ. ಕೋಲಾರ ಜಿಲ್ಲೆಯ ಕ್ಷೇತ್ರನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಶಿಕ್ಷಕಿ ಮಂಜುಳಾ ಅಂತ ಅವ್ರ ಮೇಲೆ ದಾಳಿ ಮಾಡಿದಾನೆ ಚೌಡಪ್ಪ ಅನ್ನೋ ವ್ಯಕ್ತಿ. ಈತ ವಿದ್ಯಾರ್ಥಿಯೊಬ್ಬನ ತಂದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಮಂಜುಳಾ 2 ದಿನ ಚರಣ್ ಅನ್ನುವಂತ ವಿದ್ಯಾರ್ಥಿ ಶಾಲೆಗೆ ಬಂದಿರಲಿಲ್ಲ. ಇದನ್ನ ಆಬ್ವಿಯಸ್ಲಿ ಶಿಕ್ಷಕಿ ಪ್ರಶ್ನೆ ಮಾಡಿದ್ದಾರೆ. ಆಗ ಶಾಲೆಗೆ ಬಂದಿರುವಂತ ಚರಣ್ ತಂದೆ ಚೌಡಪ್ಪ ಶಿಕ್ಷಕಿಯ ಮೇಲಿನ ಅಟ್ಯಾಕ್ ಮಾಡಿದ್ದಾರೆ. ತಲೆಗೆ ಬಾಗಿಲು ಬಡಿದು ಗಾಯ ಆಗಿದೆ. ಸರ್ಕಾರಿ ಶಾಲೆಯ ಶಿಕ್ಷಕಿ ಮಂಜುಳನ್ನ ಇದೀಗ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನೋಡಿ ಯಾವ ರೀತಿಯಾಗಿ ಹಲ್ಲೆ ನಡೆಸಿದ್ದಾರೆ ಅನ್ನೋದಕ್ಕೆ ಒಂದು ವಿಡಿಯೋ ಸಾಕ್ಷ್ಯ ಕೂಡ ಇದೆ. ಇನ್ನೊಂದ್ಸಲ ಅಷ್ಟೇ ಇದು ನೀನು ಪೊಲೀಸ್ ಬಂದೈತೆ ಯೂಶಲಿ 10-20 ಸ್ಕೂಲಿಗೆ ಹೋದೆ. ಮಕ್ಕಳೆಲ್ಲ ಬಂದಿದ್ರು. ಅದರಲ್ಲಿ ಚರಣ್ ಸಿ ಅನ್ನೋ ಒಬ್ಬ ಹುಡುಗ, ಅವನು 2 ದಿನದಿಂದ ಶಾಲೆಗೆ ಬಂದಿರಲಿಲ್ಲ. ಅದಕ್ಕೆ ನಾನು ಹೋಗಿದ್ದಾದ್ಮೇಲೆ ಕೇಳಿದೆ, ಯಾಕೆ ಬಂದಿಲ್ಲ ಅಂದರೆ ದೇವಸ್ಥಾನಕ್ಕೆ ಹೋಗಿದ್ದೆ ನೆನ್ನೆ ಅಂತ. ಮೊನ್ನೆ ಯಾಕೆ ಬಂದಿಲ್ಲ ಅಂದರೆ ಸೈಲೆಂಟಾಗೆ ನಿಂತಿದ್ದ. ನಾನು ಇದ್ಕೊಂಡು ಮಾತಾಡೋ, ಯಾಕೋ ಹೋಗ್ಲಿ ಓದ್ಕೊಂಡ್ಬಂದಿದ್ದೀಯಾ, ಇವತ್ತು ಕನ್ನಡ ಟೆಸ್ಟ್ ಅಲ್ವಾ, ಎಕ್ಸಾಮ್ ಅಲ್ವಾ ಅಂತ ಹೇಳಿದ್ದಕ್ಕೆ ಅವನು ಇವತ್ತು ಓದಿಲ್ಲ, ನಾನು ಪೇಪರು ಏನು ನಾನು ರಿವಿಷನ್ ಬರ್ದಿಲ್ಲ ಅಂತ ಹೇಳ್ದ. ನನಗೆ ಅವನು ಬೇಸಿಕಲಿ ಅವನು ಸ್ವಲ್ಪ ಪೂರ್ ಇನ್ ಎಜುಕೇಷನ್. ಅದಕ್ಕೆ ನಾನು ಅವನಿಗೆ ಕೈಯಲ್ಲಿ ಹೊಡೆದೆ. ಅದಕ್ಕೆ ಅವನು ಓಡೋಗಿ ನಾವು ಅಮ್ಮನ ಕರ್ಕೊಂಬರ್ತೀನಿ ಅಂತ ಓಡೋದ. ಆವಾಗ ಅವರಪ್ಪ ಬಂದರು. ಅಲ್ಲಿಂದ ನಾನು ವಿಡಿಯೋ ಮಾಡಿದ್ದೀನಿ. ಬಂದವರೇ ನನಗೆ ಕೈ ಹಿಡ್ಕೊಂಡು ಎಳೀತಾ ಇದ್ದಾನೆ, ಅಯ್ಯಪ್ಪ ಈಚೆ ಹೋಗು ನೀನೇ ನೋಡಿಯೋದು ಅಂತ. ಅದಕ್ಕೆ ಹುಡುಗ ಅಲ್ಲೇ ಇದ್ದ, ನೋಡ್ತಾನೆ ಇದ್ದ ಸ್ಟೂಡೆಂಟು. ಅಯ್ಯಪ್ಪ ಎಳೆದು ಜೋರಾಗಿ ಬಾಗಿಲಿಗೆ ಫೋರ್ಸ್ಫುಲ್ಲಿ ನನ್ನ ತಳ್ಳಿ ಹೊಡೆದ. ಇಲ್ಲಿ ನನಗೆ ಏಟಾಗಿದೆ, 2-3 ಸ್ಟಿಚ್ ಏನೋ ಹಾಕಿದ್ದಾರೆ. ಪ್ರತಿನಿಧಿ ರಾಜೇಂದ್ರ ಇದಕ್ಕೆ ಸಂಬಂಧಪಟ್ಟಾಗಿ ಮಾಹಿತಿ ಕೊಡ್ತಾರೆ. ರಾಜೇಂದ್ರ, ಎಂತ ಕಾಲ ಬಂತು ಅಂತ ಒಬ್ಬ ಶಿಕ್ಷಕಿ ವಿದ್ಯಾರ್ಥಿ ಮೇಲೆ ಕಾಳಜಿ ಇರೋದು ಸಹಜ, ಯಾಕೆ ಶಾಲೆಗೆ ಬಂದಿಲ್ಲ ಏನು ಅಂತ ಪ್ರಶ್ನೆ ಮಾಡೋದು ಸಹಜ, ತಂದೆನ ಕರ್ಕೊಂಡು ಬನ್ನಿ ಅಂತ ಹೇಳಿರ್ಲೂಬಹುದು. ಬಂದಿರುವಂತ ತಂದೆ ಹೇಗೆ ಗೂಂಡಾಗಿರಿ ಮಾಡಿದಾನೆ, ಆತ ಎಲ್ಲಿದ್ದಾನೆ ಏನು ಅನ್ನೋದ್ರ ಬಗ್ಗೆ ಏನಾದ್ರೂ ಸುಳಿವು ಸಿಗ್ತಾ ಇದೆಯಾ, ಅಥವಾ ಅವನ ಜೊತೆಗೆ ಯಾರಾದ್ರೂ ಬಂದಿದ್ರಾ, ಏನ್ ಡೀಟೇಲ್ಸ್ ಸಿಗ್ತಾ ಇದೆ ರಾಜೇಂದ್ರ? ಚೈತ್ರ, ನಿಜಕ್ಕೂ ಸರ್ಕಾರಿ ಶಾಲೆ ಹಾಗೂ ಶಿಕ್ಷಣ ವ್ಯವಸ್ಥೆ ಇಷ್ಟೊಂದು ಅಧೋಗತಿಗೆ ಇಳಿತಾ ಅನ್ನೋ ಒಂದು ಆತಂಕ ಈ ಒಂದು ಘಟನೆಯಿಂದ ಎದುರಾಗಿರುವಂತದ್ದು. ಯಾಕಂದ್ರೆ ಶಾಲೆಗೆ ಬರ್ದಿರುವಂತ ವಿದ್ಯಾರ್ಥಿಯನ್ನ ಪ್ರಶ್ನೆ ಮಾಡಿದ್ದಕ್ಕೆ ಆತನ ಪೋಷಕರು ಬಂದು ಈ ರೀತಿ ಶಿಕ್ಷಕಿಯ ಮೇಲೆ ಹಲ್ಲೆ ಮಾಡಿರುವಂತದ್ದು ನಿಜಕ್ಕೂ ದುರಂತ ಅಂತಾನೆ ಹೇಳ್ಬೇಕು. ಸದ್ಯ ಆತ ಏನು ಚೌಡಪ್ಪ ಅಂತ ಹೇಳಿ ಆ ವಿದ್ಯಾರ್ಥಿ ಚರಣ್ ಅವರ ತಂದೆ ಏನಿದ್ದಾನೆ, ಅವನು ಏಕಾಏಕಿ ಶಾಲೆಯಲ್ಲಿ ಪಾಠ ಮಾಡ್ತಿದ್ದಂತ ಶಿಕ್ಷಕಿಯ ಮೇಲೆ ಬಂದು ಹಲ್ಲೆ ಮಾಡ್ತಾನೆ. ಈ ಮೊದಲು ಕೂಡ ಅವರ ಪೋಷಕರು ಅಂದ್ರೆ ಚರಣ್ ವಿದ್ಯಾರ್ಥಿ ಏನಿದ್ದಾನೆ ಆತನ ಪೋಷಕರು ಬಂದು ಶಾಲೆಯಲ್ಲಿ 2-3 ಸಾರಿ ಗಲಾಟೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಶಿಕ್ಷಕಿ ಆತ ಬರ್ತಿದ್ದಂಗೆ ತನ್ನ ಮೊಬೈಲ್ ನಲ್ಲಿ ವಿಡಿಯೋವನ್ನ ಮಾಡ್ಕೊಂತಾರೆ. ಹಾಗಾಗಿ ಆ ಘಟನೆ ಏನಾಯ್ತು ಅನ್ನುವಂಥದ್ದು ಈಗ ಬಯಲಾಗಿರುವಂತದ್ದು. ಸದ್ಯ ಈ ಘಟನೆ ಆಗ್ತಿದ್ದಂಗೆ ಚೌಡಪ್ಪ ತನ್ನ ಕುಟುಂಬ ಸಮೇತರಾಗಿ ಊರನ್ನ ಬಿಟ್ಟಿದ್ದಾನೆ. ಎಲ್ಲೋಗಿದ್ದಾನೆ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಸ್ತಿ ಪೊಲೀಸರು ಆತನ ಬಂಧನಕ್ಕಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ BO ಕೆಂಪಣ್ಣ ಅವರು ಕೂಡ ಈಗಾಗಲೇ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಶಿಕ್ಷಕಿಯ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಮತ್ತೆ ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ಶಿಕ್ಷಕಿಯ ಹೇಳಿಕೆ ಮೇಲೆ ಈಗಾಗಲೇ ಒಂದು ಪ್ರಕರಣ ಕೂಡ ದಾಖಲಾಗಿ ಚೌಡಪ್ಪನ ಬಂಧನಕ್ಕೆ ಪೊಲೀಸರು ಈಗ ಬಲೆ ಬೀಸಿರುವಂತದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ರಾಜೇಂದ್ರ ಮಾಹಿತಿಗಾಗಿ.